ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಸೀರಿಯಲ್ ಎಲ್ಲ ಮಾಡಿ ಆಮೇಲೆ ಇವಾಗ ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನಮಗೆ ಖುಷಿ ಆಗೋಂಥ ವಿಷಯನೇ. ಯಾಕೆಂದರೆ ಅವರು ಎಷ್ಟು ಬಡತನದಿಂದ ಬಂದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದಾರಲ್ವಾ, ಅವ್ರ ತಾಯಿ ಆಗಲಿ ತಂದೆ ಆಗಲಿ ಎಷ್ಟು ಹಾಂ, ಅಷ್ಟು ಡ್ರೈವರಿಂದ ಇದು ಮಾಡಿಕೊಂಡು ಇವಾಗ ಇಂಡಸ್ಟ್ರಿಗೆ ದೊಡ್ಡ ಹೀರೋನೇ ಆಗಿದ್ದಾರೆ ಅಂತಂದರೆ ಇವಾಗ ಬೇರೆ ಮತ್ತೆ ಟಾಕ್ಸಿ ಸಿನಿಮಾ ಬರ್ತಾ ಇದೆ, ಅದಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಯಾವಾಗ ಬರುತ್ತೆ ಅಂತಲೂ ಗೊತ್ತಾಗಲ್ಲ ಅಷ್ಟು. ಅವರು ನಾಳೆ ಅವ್ರ ಬರ್ಡೇ, ಸೊ ನನಗೆ ಫುಲ್ ಹ್ಯಾಪಿ. ನಾಳೆ ಅವ್ರದ್ದು ರಿಲೀಸ್ ಆಗಿದ್ದರೆ ಫುಲ್ ಫ್ಯಾನ್ಸ್ ಎಲ್ಲ ಫುಲ್ ಹಬ್ಬ ಫುಲ್ಲು ಖುಷಿ. ಅವತ್ತ ಎಲ್ಲ ಫುಲ್ಲು ಬೆಂಗಳೂರಲ್ಲಿ ಥಿಯೇಟ್ರೆಲ್ಲ ಇದಾಗಿರುತ್ತಿತ್ತು. ತುಂಬ ಖುಷಿ ಅನಿಸುತ್ತೆ. ಇನ್ನೂ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಫುಲ್ಲು ಬಾಲಿವುಡ್ ಹಾಲಿವುಡ್ ಎಲ್ಲದರಲ್ಲಿ ಫೇಮಸ್ ಆಗಲಿ ಅವರು. ಅದಕ್ಕೆ ಇವಾಗ ಟಾಕ್ಸಿಕ್ ನೋಡ್ಬೇಕು, ನಾನು ಅದನ್ನೇ ಖುಷಿ ಪಡೋದು. ಓಕೆ, KGF ಗಿಂತನೂ ಕೂಡ ಟಾಕ್ಸಿಕ್ ಚೆನ್ನಾಗಿರುತ್ತೆ, ಪಕ್ಕ ಚೆನ್ನಾಗಿರುತ್ತೆ. ಓಕೆ, ಅವ್ರಿಗೊಂದು ದೊಡ್ಡ ವಿಶ್ ಮಾಡಿ ನಿಮ್ಮ ಕಡೆಯಿಂದ, ಅವ್ರು ನೋಡ್ತಿರ್ತಾರೆ. ವಿಶ್ ಯು ಹ್ಯಾಪಿ ಬರ್ಡೇ ಸರ್, ನಾನು ನಿಮ್ಮ ಅಭಿಮಾನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್ ಫಾರ್ ಎವರ್.